ಎಲ್ಲರಿಗೂ ನಮಸ್ಕಾರ. ಇನ್ಫೋವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ತುಳಸಿ ಪೂಜೆನ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತ ಎಲ್ಲನೂ ತಿಳಿಸ್ಕೊಟ್ಟಿದ್ದೆ. ಆದರೆ ಈ ವಿಡಿಯೋದಲ್ಲಿ ತುಳಸಿ ಪೂಜೆ ಮಾಡಿದ ನಂತರ ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು, ಹಾಗೆ ಹೂವು ಬಳಸಿರುವಂತಹ ಹೂಗಳನ್ನು ಏನು ಮಾಡಬೇಕು, ಸಾಮಗ್ರಿಗಳನ್ನು ಏನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನಾಳೆ ಕಾರ್ತಿಕ ಸೋಮವಾರದ ಸೋಮ ಪ್ರದೋಷ ವ್ರತನೂ ಕೂಡ ಇದೆ. ಆ ವ್ರತನೂ ಕೂಡ ಹೇಗೆ ಮಾಡೋದು, ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಲೂ ಕೂಡ ನೋಡೋಣ. ಈ ಸೋಮ ಪ್ರದೋಷ ವ್ರತವನ್ನು ನಾವು ಚಂದ್ರಮಾನ ಮಾಸದಲ್ಲಿ ಶುಕ್ಲ ಪಕ್ಷ ತ್ರಯೋದಶಿ ಮತ್ತು ಕೃಷ್ಣ ಪಕ್ಷ ತ್ರಯೋದಶಿ ಎಂಬ 2 ತ್ರಯೋದಶಿ ತಿಥಿಗಳಲ್ಲಿ ಆಚರಣೆ ಮಾಡ್ತೀವಿ. ಈ ವ್ರತವು ಸೂರ್ಯಾಸ್ತದ ನಂತರ ಪ್ರಾರಂಭವಾಗುತ್ತೆ, ಅಂದರೆ ಪ್ರದೋಷ ಕಾಲದಲ್ಲಿ ಪ್ರಾರಂಭವಾಗುತ್ತೆ. ಇದು ಶಿವನಿಗೆ ಅತ್ಯಂತ ಮಂಗಳಕರವಾದಂತಹ ಪೂಜೆಯಾಗಿರುತ್ತೆ. ಸೋಮ ಪ್ರದೋಷ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಇದು ಪ್ರದೋಷ ದಿನವು ಸೋಮವಾರ ವಾರದಂದು ಬಂದರೆ ನಾವು ಇದನ್ನು ಸೋಮ ಪ್ರದೋಷ ಅಂತ ಹೇಳ್ತೀವಿ. ಈ ಸೋಮ ಪ್ರದೋಷ ವ್ರತವು ಶಿವನಿಗೆ ಅತ್ಯಂತ ಪ್ರಿಯವಾಗಿದ್ದು ಅಂತಲೇ ಹೇಳಿದ್ದೀನಿ ಮೊದಲೇ. ಈ ವ್ರತವನ್ನು ಮಾಡೋದ್ರಿಂದ ಮಾನಸಿಕ ಶಾಂತಿ ಹಾಗೂ ವೈವಾಹಿಕ ಸುಖ ಹಾಗೂ ಕುಟುಂಬದ ಸಮೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಮಾನಸಿಕ ಸಮಸ್ಯೆಗಳು ಕೂಡ, ಒತ್ತಡಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಈ ಸೋಮ ಪ್ರದೋಷ ವ್ರತ ಯಾವಾಗ ಆರಂಭವಾಗುತ್ತೆ ಅಂದರೆ, ನವೆಂಬರ್ 3ನೇ ತಾರೀಕು ಸೋಮವಾರ ಬೆಳಗ್ಗೆ 5 ಗಂಟೆ 7 ನಿಮಿಷದಿಂದ ಪ್ರಾರಂಭವಾಗಿ ತ್ರಯೋದಶಿ ತಿಥಿ ಅಂತ್ಯ ಆಗೋದು ಬೆಳಗ್ಗೆ ಅಂದರೆ ನವೆಂಬರ್ 4ನೇ ತಾರೀಕು ಬೆಳಗ್ಗೆ 2 ಗಂಟೆ 5 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಹಾಗಾಗಿ ನಾವು ಪೂಜೆ ಮಾಡೋದಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಸಮಯ ಅಂದರೆ ಪ್ರದೋಷ ಪೂಜಾ ಸಮಯ ಯಾವುದು ಅಂದರೆ ಸಂಜೆ 5 ಗಂಟೆ 34 ನಿಮಿಷದಿಂದ ರಾತ್ರಿ 8 ಗಂಟೆ 11 ನಿಮಿಷದವರೆಗೆ ಸಮಯ ಇರುತ್ತೆ. ಈ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಸಮಯವು ಶಿವನಿಗೆ ಪೂಜೆ ಮಾಡೋದಕ್ಕೆ ಇರುವಂತಹ ಅತ್ಯಂತ ಶುಭವಾದ ಸಮಯ. ಹಾಗೆ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಓಂ ನಮಃ ಶಿವಾಯ ಅಂತ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು. ಅದರ ಜೊತೆಗೆ ನಿಮಗೆ ಸಮಯ ಇದ್ದರೆ ಶಿವನ ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಬಹುದು. ಶಿವನ ಆಶೀರ್ವಾದವನ್ನು ಪಡೆದಂತಾಗುತ್ತೆ. ಇಷ್ಟೆಲ್ಲ ಮಾಹಿತಿಯು ಸೋಮ ಪ್ರದೋಷ ವ್ರತದ್ದಾಗಿರುತ್ತೆ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ನಂತರ ತುಳಸಿ ಹಬ್ಬದ ದಿನ ಮಾಡಿರುವಂತಹ ಪೂಜೆದು ವಿಸರ್ಜನೆ ಯಾವಾಗ ಮಾಡೋದು ಅಂತಲೂ ಕೂಡ ಹೇಳ್ತೀನಿ. ನೀವು ತುಳಸಿ ಪೂಜೆನ ನವೆಂಬರ್ 2ನೇ ತಾರೀಕು ಸಂಜೆ ಮಾಡ್ತೀರಾ. ಆ ಪೂಜೆ ಮಾಡುವಂತಹ ಸಮಯವನ್ನು ಕೂಡ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಪೂಜೆ ಮಾಡಿದಂತಹ ದಿನವೇ ವಿಸರ್ಜನೆಯನ್ನು ಕೂಡ ಮಾಡಬೇಕು. ಅಂದರೆ ಎಲ್ಲನೂ ತೆಗೆಯೋದೇನು ಬೇಡ. ಆ ದಿನ ತುಳಸಿ ಕುಂಡನ ನೀವು ಬಲಭಾಗಕ್ಕೆ 3 ಸಲ ಅಲ್ಲಾಡಿಸ್ಬೇಕು. ಅಂದರೆ ಪೂಜೆ ಎಲ್ಲ ಮುಗ್ದು ರಾತ್ರಿ ಮಲಗುವಂಥ ಸಮಯದಲ್ಲಿ ಇದನ್ನು ಮಾಡಿ. ಹಾಗೆ ತುಳಸಿ ದೇವಿಯನ್ನು ಕೆಲವರು ಮನೆ ಒಳಗೂ ಇಟ್ಟು ಪೂಜೆ ಮಾಡ್ತಾರೆ, ಹಾಗೆ ಮನೆವರೆಗೂ ಇಟ್ಟು ಪೂಜೆ ಮಾಡ್ತಾರೆ. 2 ರೀತಿಯಲ್ಲೂ ಕೂಡ ಮಾಡಬಹುದು. ಒಳಗಾದರೂ ಮಾಡ್ಬೋದು, ಹೊರಗಾದರೂ ಇಟ್ಟು ಪೂಜೆ ಮಾಡಬಹುದು. ನಂತರ ತುಳಸಿ ದೇವಿಗೆ ಕಟ್ಟಿರುವಂತಹ ಮಾಂಗಲ್ಯ ಅಂದರೆ ಅರಿಶಿನ ಕೊಂಬನ್ನ ಕಟ್ಟಿರ್ತೀರಲ್ಲ, ಅದನ್ನು ಏನು ಆಗಲೇ ತೆಗಿಬೇಕು ಅಂತ ಏನಿಲ್ಲ. ಸ್ವಲ್ಪ ದಿನ ಅದರಲ್ಲೇ ಇದ್ದರೆ ಒಳ್ಳೆಯದು. ನಂತರ ಸ್ವಲ್ಪ ದಿನ ಆದಮೇಲೆ ತೆಗೀರಿ. ತುಳಸಿ ಗಿಡಕ್ಕೆ ನೆಲ್ಲಿಕಾಯಿ ಗಿಡನ ನೆಟ್ಟಿರ್ತೀರ, ಆ ಗಿಡನೂ ಕೂಡ ಆಗಲೇ ತೆಗೆಯೋದು ಬೇಡ. ಸ್ವಲ್ಪ ದಿನ ಇದ್ದು ಒಣಗಿದ ಮೇಲೆ ಅದನ್ನು ತೆಗೆದಾಕಿ. ನೀವು ರಾತ್ರಿ 3 ಸಲ ಅಲ್ಲಾಡಿಸಿ ಇಟ್ಟಿರ್ತೀರ ತುಳಸಿ ಕುಂಡನ. ಅದಾದಮೇಲೆ ಬೆಳಗ್ಗೆ ಎದ್ದು, ಅಂದರೆ ಸೋಮವಾರ ಬೆಳಗ್ಗೆನೇ ಎದ್ದು ಆ ತುಳಸಿ ಗಿಡಕ್ಕೆ ಹಾಕಿರುವಂತಹ ಹೂವು ಆಗಿರ್ಬೋದು, ಗೆಜ್ಜೆಸ್ತ್ರ ಆಗಿರ್ಬೋದು, ಇವುಗಳನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಹಾಗೆ ವಿಷ್ಣುವಿಗೆ ಇಷ್ಟವಾಗಿರುವಂತಹ ಕೀಟಿನ ದೀಪನೂ ಹಚ್ಚಿರ್ತೀರಲ್ಲ, ಅದನ್ನು ಕೂಡ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಹಾಗೆ ನಲ್ಲಿಕಾಯಿನ ದೀಪನೂ ಕೂಡ ನೀವು ಬಳಸೋದಿದ್ರೆ ಬಳಸ್ಬೋದು, ಬೇಡ ಅಂದರೆ ನೀವು ಎಲ್ಲನೂ ತೆಗೆದು ಒಂದು ಕವರ್ಗೆ ಹಾಕಿ. ದೀಪದ ಬತ್ತಿಗಳಾಗಿರ್ಬೋದು ಅಥವಾ ಸಾಂಬ್ರಾಣಿದು ಹೊಗೆದು ಪುಡಿ ಆಗಿರ್ಬೋದು, ಎಲ್ಲನೂ ಕೂಡ ತೆಗೆದು ಒಂದು ಕವರ್ಗೆ ಹಾಕ್ಕೊಂಡು ಹರಿಯುವಂಥ ನೀರಿಗೆ ಬಿಡಬೇಕು. ಅದರ ಜೊತೆಗೆ ಆರತಿ ಮಾಡಿರುವಂತಹ ನೀರನ್ನು ಕೂಡ ಯಾರೂ ತುಳಿದೇ ಇರೋಂತಹ ಜಾಗಕ್ಕೆ ಹಾಕಿ. ಅಂದರೆ ಗಿಡ ಇರುತ್ತಲ್ಲ, ತೆಂಗಿನ ಮರಕ್ಕಾದರೂ ಹಾಕ್ಬೋದು, ಅಥವಾ ನಿಮ್ಮ ಮನೆ ಪಕ್ಕದಲ್ಲೇ ಗಿಡಗಳಿಟ್ಟಿದ್ರೆ ಗಿಡದೊಳಕಾದರೂ ಹಾಕ್ಬೋದು. ಆದರೆ ತುಳಸಿ ಗಿಡಕ್ಕೆ ಮಾತ್ರ ಹಾಕಬೇಡಿ. ಹಾಗೆ ತುಳಸಿ ದೇವಿಗೆ ಅರ್ಚನೆ ಮಾಡಿರುವಂತಹ ಕುಂಕುಮ ಇದ್ದರೆ ಅದನ್ನು ನೀವು ಇಟ್ಕೊಂಡು ಬಳಸ್ಕೋಬೋದು. ಅಂದರೆ ದಿನನಿತ್ಯ ಹಣೆಗೆ ಇಟ್ಕೊಳ್ಳಿ. ಕೊನೆಯದಾಗಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ, ನೀವು ತುಳಸಿ ದೇವಿಗೆ ಪೂಜೆ ಮಾಡಿದ ನಂತರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾರಾದರೂ ಅಂದರೆ ಮುತ್ತೈದೆಯರು ಯಾರಾದರೂ ಇದ್ದರೆ ಅವರಿಗೆ ಕರೆದು ಅರಿಶಿನ ಕುಂಕುಮನೂ ಕೊಡಿ. ಹಾಗೆ ಕೊನೆಯಾಗಿ ದೃಷ್ಟಿ ಆರತಿನೂ ಕೂಡ ತೆಗೀರಿ ದೇವ್ರಿಗೆ. ಈ ಮಾಹಿತಿ ಎಲ್ಲವೂ ಕೂಡ ತುಳಸಿ ದೇವಿಯ ವಿಸರ್ಜನೆ ಬಗ್ಗೆ ಆಗಿರುತ್ತೆ. ಈ ಮಾಹಿತಿ ಎಲ್ಲ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.